ಏನು ಅವಳು ಗರ್ಭಿಣಿಯಾಗಿದ್ರು ಯುದ್ಧ ಭೂಮಿಗೆ ಬಂದಿದ್ದಾಳ? ಅವಳನ್ನ ಕಳ್ಸಿರೋ ಅವಳು ಗಂಡ ರಾಜನೋ ಅಥವಾ ಮೂರ್ಖನೋ? ಅವಳು ಶ್ರೀಮಂತ ಕುಟುಂಬದ ಹೆಣ್ಮಗಳು ಮಾತ್ರ ಅಲ್ಲ, ಅವಳು ವಾಯುಪುತ್ರ ವಂಶದ ಸಿಂಹಿಣಿ. ಅವಳ ಹೆಸರು ಅವಂತಿಕಾ. ತನ್ನ ಗಂಡ ರಾಜ ವೀರೇಂದ್ರನನ್ನ ಶತ್ರುಗಳು ಸುತ್ತುವರೆದನ್ನ ಕಂಡಾಗ ಅವಳು ಸಿಟ್ಟಿನಿಂದ ಜೋರಾಗಿ ಕೂಗಿದ್ಲು ಮತ್ತು ಮಿಂಚಿನಂತಹ ತೀಕ್ಷ್ಣವಾದ ಕತ್ತಿಯನ್ನ ಎತ್ತಿದ್ಲು. ಮಹಾರಾಣಿಯವರೇ, ನಿಮ್ಮಂತಹ ಮೃದುವಾದ ಕೈಗಳಿಗೆ ಬಳೆಗಳು ಮಾತ್ರ ಸರಿ, ಕತ್ತಿ ಮತ್ತೆ ಖಡ್ಗ ಅಲ್ಲ. ಏಯ್, ಅಲ್ಲಿ ಕೆಳಗಡೆ ನೋಡೋ, ಈ ರಾಣಿ ಗರ್ಭಿಣಿಯಾಗಿದ್ದಾಳೆ. ಹಾಗಾದ್ರೆ ನಾನೇನ್ ಮಾಡ್ಲಿ? ನಾನು ಅವಳನ್ನು ಅವಳ ಮಕ್ಕಳನ್ನು ಒಂದೇ ಸಲಕ್ಕೆ ಸಾಯಿಸ್ ಹಾಕ್ಬಿಡ್ತೀನಿ. ರಾಜ ವೀರೇಂದ್ರನ ವಂಶದ ಕುಡಿ ಮತ್ತು ಅದನ್ನು ಹೇರುವ ರಾಣಿ, ನಾನು ಇಬ್ಬರನ್ನು ಕೊಲ್ಲುತ್ತೇನೆ. ನನ್ನ ಮಗುವನ್ನ ಕೊಲ್ಲುವಷ್ಟು ಧೈರ್ಯವೇ? ಹೀಗೆ ಹೇಳುತ್ತಾ ರಾಣಿ ಅವಂತಿಕಾ ತನ್ನ ಖಡ್ಗವನ್ನು ಮಿಂಚಿನಂತೆ ಜೋರಾಗಿ ಎಸೆದಳು ಮತ್ತು ಅವಳು ಕೂಗುತ್ತಾ ಜೋರಾಗಿ ಮುಂದೆ ಬಂದಳು ಮತ್ತು ಅವಳು ಉಗ್ರ ಶತ್ರುಗಳಲ್ಲಿ ಒಬ್ಬನ ಕುತ್ತಿಗೆಯನ್ನು ಕತ್ತರಿಸಿದಳು. ರಾಣಿ ಈಗ ಭಯಂಕರವಾಗಿದ್ದಳು ಎನ್ನುವಾಗಲೇ ಒಬ್ಬ ಸೈನಿಕ ರಾಣಿಯ ಬೆನ್ನಿಗೆ ಖಡ್ಗದಿಂದ ಚುಚ್ಚಿದನು. ತುಂಬಾನೇ ಗಾಯಗೊಂಡ ರಾಣಿ ತನ್ನ ಬಟ್ಟೆಯ ದೊಡ್ಡ ಚೂರನ್ನು ಹರಿದಳು ಮತ್ತು ಅದನ್ನು ತನ್ನ ದೇಹಕ್ಕೆ ಕಟ್ಟುತ್ತಾ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಹೇಳಿದಳು, ಮಗನೇ, ಇವತ್ತು ನಾನು ನನ್ನ ಪ್ರಾಣವನ್ನು ಕಳೆದುಕೊಂಡರು ನಿನಗೆ ಏನೂ ಆಗೋಕೆ ನಾನು ಬಿಡುವುದಿಲ್ಲ. ದೊಡ್ಡದಾಗಿ ಗಾಯಗೊಂಡ ರಾಣಿ ಕುದುರೆಯ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಳು, ಆದರೆ ಅವಳ ಬಳಿ ಅದನ್ನು ಹೆಚ್ಚು ಹೊತ್ತು ಹಿಡಿತಕ್ಕೆ ತರೋಕೆ ಸಾಧ್ಯವಾಗಲಿಲ್ಲ ಮತ್ತು ಅವಳು ಅಲ್ಲಿಯೇ ಕೆಳಗೆ ಬಿದ್ದಳು. ನಂತರ ರಾಜ ವೀರೇಂದ್ರ ವರ್ಮನ ರಥ ಯುದ್ಧ ಭೂಮಿಗೆ ಬಂದಿತು. ವೀರೇಂದ್ರ ನೆಲದ ಮೇಲೆ ನರಳುತ್ತಿರುವ ರಾಣಿಯನ್ನು ನೋಡಿ ರಥದಿಂದ ಹಾರಿಬಿದ್ದ. ಅವಂತಿಕಾ, ಏನಾಯ್ತು? ನೀನು ಇಲ್ಲಿಗೆ ಹೇಗ್ ಬಂದೆ? ನಿನ್ಗೆ ಹೀಗ್ ಮಾಡಿದ ಆ ವ್ಯಕ್ತಿ ಯಾರು? ಆಗ ರಕ್ತದಿಂದ ಕೂಡಿದ ರಾಣಿ ತನ್ನ ಮಂಡಿಯ ಮೇಲೆ ಕುಳಿತಳು. ಅದಾದ ತಕ್ಷಣವೇ ಪ್ರಕಾಶಮಾನವಾದ ಹಸಿರು ಬೆಳಕು ಯುದ್ಧ ಭೂಮಿಯಲ್ಲಿ ಹರಡಿತು. ಅಲ್ಲಿಯೇ ರಾಣಿ ತನ್ನ ಮಗುವಿಗೆ ಜನ್ಮ ನೀಡಿದಳು. ಬೆಳಕು ನಂದಿದ ಕೂಡಲೇ ರಾಜ ವೀರೇಂದ್ರ ರಾಣಿ ಸತ್ತಿರುವುದನ್ನು ಕಂಡ. ಇಲ್ಲ, ಅವಂತಿಕಾ! ರಾಜ ವೀರೇಂದ್ರ ರಾಣಿಯನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ದ. ಆಗ ಅವರಿಗೆ ಸೈನಿಕರ ಸೈನ್ಯದ ಸದ್ದು ಕೇಳಿತು. ರಾಣಿಯ ಶವವನ್ನು ಅಲ್ಲಿಯೇ ಬಿಟ್ಟು ರಾಜ ವೀರೇಂದ್ರ ತನ್ನ ಮಗುವಿನೊಂದಿಗೆ ರಥದ ಮೇಲೆ ಹತ್ತಿ ಅವನು ಅರಮನೆ ಕಡೆಗೆ ಓಡಿದ. ರಾಜನ ರಕ್ತದಿಂದ ಕೂಡಿದ ಕೈಗಳಲ್ಲಿ ಮಗುವನ್ನು ಕಂಡಾಗ ಅವನ ಮಲತಂದೆಯ ಮಗ ನಾಗೇಂದ್ರ ತನ್ನ ತಮ್ಮ ಯಜುವೇಂದ್ರನ ಮೇಲೆ ಕೂಗಿದ. ನಾನ್ ನಿನಗೆ ಒಂದು ಕೆಲಸ ಕೊಟ್ಟಿದ್ದೆ, ಆದ್ರೆ ನೀನು ಮೂರ್ಖ. ನಿನ್ ಹತ್ರ ಅದನ್ನು ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ. ದಿನವೆಲ್ಲ ದಾಸಿಯರಿಗೆ ಹೊಡೆಯೋದನ್ ಬಿಟ್ಟು ನಿನಗಿನ್ನೇನಾದ್ರೂ ಗೊತ್ತಾ? ನಾನು ಸೈನಿಕರಿಗೆ ಸರಿಯಾದ ಆದೇಶ ನೀಡಿದ್ದೆ, ರಾಣಿ ಮತ್ತು ಅವಳ ಮಗು ಜೀವಂತವಾಗಿ ಇರಬಾರ್ದು ಅಂತ. ಆದ್ರೆ ಆ ದುಷ್ಟ ವ್ಯಕ್ತಿ ಆ ಕೆಲ್ಸನ ಅರ್ಧ ಮಾಡಿ ಓಡ್ ಹೋದ. ರಾಜ ವೀರೇಂದ್ರನಿಗೆ ಮಾತ್ರ ತಾನು ನಂಬಿದ ಮಲ ಸಹೋದರರು ವೈಭವ ನಗರದ ಮೇಲೆ ದಾಳಿ ಮಾಡಿ ರಾಣಿಯನ್ನು ಕೊಂದಿದ್ದು ಗೊತ್ತಾಗಲಿಲ್ಲ. ರಾಜ ತನ್ನ ಮಗನಿಗೆ ಧೀರಸೇನ ಎಂದು ಹೆಸರಿಟ್ಟ. ಆದರೆ ನಾಗೇಂದ್ರ ಮತ್ತು ಯಜ್ವೇಂದ್ರರು ಇನ್ನು ಧೀರಸೇನನನ್ನು ಕೊಲ್ಲೋಕೆ ಕಾಯ್ತಾ ಇದ್ರು. ಒಂದು ದಿನ ಧೀರಸೇನ ತನ್ನ ತೊಟ್ಟಿಲಿನಲ್ಲಿ ಮಲ್ಕೊಂಡಿದ್ದಾಗ ಯಜ್ವೇಂದ್ರ ತನ್ನ ವಿಶೇಷ ಕೆಲಸದವಳಾದ ರತ್ನಾಳನ್ನು ಕರೆದು ಹೇಳಿದ, ರತ್ನ, ನನ್ನ ಮಾತನ್ನ ಹುಷಾರಾಗಿ ಕೇಳು. ಈ ಬುಟ್ಟಿಲಿ ಅತ್ಯಂತ ಅಪಾಯಕಾರಿ ಸರ್ಪವಿದೆ. ಅದನ್ನ ಧೀರಸೇನನ ಹತ್ರ ಬಿಡು. ಮತ್ತೆ ನೆನ್ಪಿರ್ಲಿ, ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಆದರೆ ಅದರ ಬದಲಿಗೆ ನನಗೇನು ಸಿಕ್ಕುತ್ತೆ? ಇದನ್ ತಗೋ, ಹಣದ ದುರಾಸೆಗೆ ನಿನಗೆ ಕೊನೆನೇ ಇಲ್ಲ ಅಂತ ಹೇಳಿ ನಾಗೇಂದ್ರ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಒಂದು ಚೀಲನ ರತ್ನಾಳ ಕಡೆಗೆ ಎಸೆದ. ಅವಳು ಸರ್ಪದ ಬುಟ್ಟಿಯನ್ನು ತೆಗೆದುಕೊಂಡು ಧೀರಸೇನನ ತೊಟ್ಟಿಲಿನ ಕಡೆಗೆ ಹೋದಳು. ಅಲ್ಲಿಯೇ ಅವಳು ವಿಷಪೂರಿತ ಸರ್ಪವನ್ನು ಅಲ್ಲಿ ಬಿಟ್ಟಳು. ಅದು ರಾಜಕುಮಾರನಿಗೆ ಹತ್ತಿರನೇ ಹೋಯ್ತು. ಇನ್ನು ವಿಷ ನಿಧಾನವಾಗಿ ರಾಜ್ಕುಮಾರ್ನ ನಾಳೆಗಳಲ್ಲಿ ಕರಗಿದ್ರೆ ಏನು ಮಜಾ ಬರುತ್ತೆ. ಈ ಪರಿಸ್ಥಿತಿಲಿ ಈ ಇಲಿ ಕೂಡ ಬದುಕಲ್ಲ. ಆದರೆ ಮರುದಿನ ಬೆಳಗ್ಗೆ ಇಬ್ಬರು ಆ ದೃಶ್ಯವನ್ನು ನೋಡಿದಾಗ ಅವರ ಕಾಲುಗಳ ಕೆಳಗಿನ ಭೂಮಿ ನಡುಗಿತು. ರಾಜ ವೀರೇಂದ್ರ ಸಂತೋಷದಿಂದ ಧೀರಸೇನನನ್ನು ಎತ್ಕೊಂಡು ಹಿಡಿದು ಚಪ್ಪಾಳೆ ತಟ್ಟುತ್ತಿದ್ದ. ಹೀಗಾಗೋಕ್ ಸಾಧ್ಯ ಇಲ್ಲ. ನಾನೇ ನೋಡಿದ್ದೀನಿ. ದಾಸಿ ರತ್ನ ಧೀರಸೇನನ ತೊಟ್ಲಲ್ಲಿ ಸರ್ಪನ ಬಿಟ್ಟಿದ್ಲು. ಅದರ ನಂತರ ನಾಗೇಂದ್ರ ಧೀರಸೇನನನ್ನು ಕೊಲ್ಲಲು ತುಂಬಾ ಕೆಟ್ಟ ಯೋಜನೆಯನ್ನೆಲ್ಲ ಮಾಡಿದ. ಕೆಲವೊಮ್ಮೆ ಅವನ ಹಾಲಿನಲ್ಲಿ ವಿಷ ಬೆರೆಸಿದ ಮತ್ತು ಕೆಲವೊಮ್ಮೆ ಅವನ ಮೇಲೆ ಉರಿಯುತ್ತಿರುವ ಇದ್ದಲನ್ನ ಇಟ್ಟ. ಆದರೆ ಧೀರಸೇನನ ಕೂದಲಿಗೂ ಯಾವುದೇ ತೊಂದರೆ ಆಗ್ಲಿಲ್ಲ. ನಾಗೇಂದ್ರ ಮತ್ತು ಯಜ್ವೇಂದ್ರ ಇಬ್ಬರಿಗೂ ಧೀರಸೇನ ಸಾಧಾರಣ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಾಯ್ತು. ಅವನೊಬ್ಬ ತೇಜಸ್ಸಿನಿಂದ ಕೂಡಿದ ಮಗುವಾಗಿದ್ದ. ನಿಧಾನವಾಗಿ ಧೀರಸೇನ ದೊಡ್ಡವನಾಗ್ತಿದ್ದ. ಅವನ ದೇಹದಲ್ಲಿನ ಎಲ್ಲ ಚಕ್ರಗಳು ಒಂದೊಂದಾಗಿ ಎಚ್ಚರಗೊಳ್ಳೋಕೆ ಶುರು ಮಾಡಿದ್ವು. 17 ವರ್ಷದ ಧೀರಸೇನ
ಶಕ್ತಿಶಾಲಿ ಯೋಧನಾಗಿ ಬದಲಾಗಿದ್ದ. ಒಂದು ದಿನ ಅವನು ರಂಗಭೂಮಿಯಲ್ಲಿ ಕತ್ತಿವರಸೆ ಮಾಡ್ತಿದ್ದಾಗ ರಾಜಕುಮಾರಿ ಮಣಿಕರ್ಣಿಕಾ ಧೀರಸೇನನನ್ನು ನೋಡಿದಳು. ಅವಳು ಆಗಲೇ ತನ್ನ ಮನಸ್ಸನ್ನು ಹೃದಯವನ್ನು ಅಲ್ಲಿಯೇ ಕಳೆದುಕೊಂಡಳು. ನಾನು ಅವನಂತಹ ಧೀರ ಯೋಧನನ್ನು ಎಂದೂ ನೋಡಲೇ ಇಲ್ಲ. ಬಂಡೆಯಂತಹ ಬಲಿಷ್ಠ ದೇಹ ಮತ್ತು ಅಗ್ನಿಯಂತಹ ಕತ್ತಿ. ಯಾರವನು? ಅವನು ವೈಭವನಗರದ ರಾಜಕುಮಾರ, ಧೀರಸೇನ ವಾಯುಪುತ್ರ. ಆದರೆ ನಿನಗೆ ಅವನ ಮೇಲೆ ಪ್ರೀತಿಯಾಗಿಲ್ಲ ಅಂತ ಅಂದುಕೊಂಡಿದ್ದೀನಿ. ಏನು ನೀನು ಪ್ರೀತಿ ಮಾಡ್ತಾ ಇದ್ಯಾ? ನಾನು ಅವನೊಂದಿಗೆ ಮದುವೆ ಮತ್ತು ಮಕ್ಕಳ ಕನಸು ಎಲ್ಲಾನು ಕಂಡಾಯ್ತು. ವಾ ರಾಜಕುಮಾರಿ ಮಣಿಕರ್ಣಿಕಾ, ನಿನ್ನ ಪ್ರೀತಿ ಗಾಳಿಗಿಂತಲೂ ಜೋರಾಗಿಯೇ ಇದೆ. ಒಂದು ಸಲ ಅವನನ್ನು ನೋಡಿದ್ದಕ್ಕೆ ಮದುವೆ ಕೂಡ ಆಗೋಯ್ತು. ನಗುತ್ತಾ ಮಣಿಕರ್ಣಿಕಾ ಧೀರಸೇನನನ್ನ ನೋಡಿದಳು. ಆಗ ಅವಳು ಅವನ ಹತ್ತಿರ ಹೋದಳು. ತಕ್ಷಣ ಅವಳು ಅವನನ್ನ ಕೇಳಿದಳು, ನಿಮ್ಮ ಯುದ್ಧ ಕಲೆ ನನ್ನನ್ನು ಒಂದೇ ನೋಟದಲ್ಲಿ ಹುಚ್ಚಿಯಾಗಿಸಿದೆ ರಾಜಕುಮಾರ ಧೀರಸೇನ. ನೀವು ಈ ಶ್ಯಾಮಲ ಸುಂದರಿ ಮಣಿಕರ್ಣಿಕಾಳನ್ನು ಮದುವೆಯಾಗುತ್ತೀರಾ? ಏನು ಮದ್ವೆನಾ? ನೀವು ಹೀಗೆ ಯೋಚನೆ ಮಾಡ್ತಿದ್ರೆ ಈ ಸುವರ್ಣ ಅವಕಾಶ ನಿಮ್ಮ ಕೈ ತಪ್ಪಿ ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಧೀರಸೇನ ಮಣಿಕರ್ಣಿಕಾಳ ಪ್ರಶ್ನೆಯ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಅವನು ಅವಳ ಸೌಂದರ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದ. ಆದರೆ ಮುಂದಿನ ಕ್ಷಣ ಅವನು ಎಚ್ಚರಿಕೆಯಿಂದ ಅವಳ ಜೊತೆ ಮಾತನಾಡಿದ. ಈ ವೈಭವ ನಗರಕ್ಕೆ ನೀವ್ ರಾಣಿಯಾಗಿ ಸಿಕ್ಕ್ರೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ. ನಾನ್ ನಿಮ್ಮ ಮದ್ವೆಯ ಪ್ರಸ್ತಾಪವನ್ನ ಒಪ್ಕೊಳ್ತೀನಿ ರಾಜಕುಮಾರಿ ಮಣಿಕರ್ಣಿಕಾ. ಧೀರಸೇನ ಒಪ್ಪಿದ ತಕ್ಷಣ ವೈಭವ ನಗರದಲ್ಲಿ ಎಲ್ಲರೂ ಸಂತೋಷದಿಂದ ಕುಣಿಯೋಕೆ ಶುರು ಮಾಡಿದ್ರು. ಢೋಲುಗಳು ಬಡಿಯೋಕೆ ಪ್ರಾರಂಭವಾಯಿತು. ಎಲ್ಲರಿಗೂ ಸಿಹಿಯನ್ನ ಹಂಚಿದ್ರು. ಧೀರಸೇನ ಮತ್ತೆ ಮಣಿಕರ್ಣಿಕಾಳ ನಿಶ್ಚಿತಾರ್ಥವನ್ನು ವೈಭವ ನಗರದಲ್ಲಿ ಘೋಷಣೆ ಮಾಡಿದ್ರು. ವೈಭವ ನಗರದ ಜನರೇ ಕೇಳಿ ಇಲ್ಲಿ. ನಾಳೆಯ ಅರುಣೋದಯದ ಸಮಯದಲ್ಲಿ ಅರಮನೆಯ ಅಂಗಳದಲ್ಲಿ ರಾಜಕುಮಾರ ಧೀರಸೇನ ಮತ್ತು ರಾಜಕುಮಾರಿ ಮಣಿಕರ್ಣಿಕಾಳ ರಾಜ ಮದುವೆಯ ನಿಶ್ಚಿತಾರ್ಥ. ಆದರೆ ಈ ಸಂತೋಷದ ನಡುವೆನೆ ಒಂದು ಸಂಚು ನಡೀತಾ ಇತ್ತು. ಧೀರಸೇನನಿಗೆ ಅದರ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ಮರುದಿನ ಮಣಿಕರ್ಣಿಕಾ ಧೀರಸೇನನನ್ನು ಉಂಗುರ ಬದಲಾಯಿಸೋಕೆ ಕರೆದುಕೊಂಡು ಹೋದ ಕೂಡಲೇ ರಾಜ ವೀರೇಂದ್ರನ ಕೋಣೆಯಿಂದ ಜೋರಾಗಿ ಕಿರುಚಾಟ ಕೇಳಿಸಿತು. ಧೀರಸೇನ, ನನ್ನ ಮಗನೇ, ನನ್ನನ್ನು ಉಳಿಸು. ಗುರುಗಳೇ, ಇದು ನಮ್ಮ ಅಪ್ಪನ ಧ್ವನಿ. ಕಿರುಚಾಟವನ್ನು ಕೇಳಿದ ತಕ್ಷಣ ಧೀರಸೇನ ಮಾಲೆಯನ್ನು ಎಸೆದು ವೇಗವಾಗಿ ರಾಜಗೃಹದ ಕಡೆಗೆ ಓಡಿದ. ಅಲ್ಲಿ ತನ್ನ ಮುಂದೆ ಕಾಣಿಸಿದ ದೃಶ್ಯವನ್ನು ನೋಡಿ ಅವನು ಆಘಾತಕ್ಕೊಳಗಾದ. ರಾಜ ವೀರೇಂದ್ರನ ದೇಹವು ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವನು ರಕ್ತವನ್ನು ವಾಂತಿ ಮಾಡುತ್ತಿದ್ದ. ಅಪ್ಪ, ನಿಮಗೆ ಹೀಗ್ ಮಾಡಿದ್ಯಾರು? ಖಂಡಿತ ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ನೀವಿಲ್ಲೇ ಇರಿ ಅಪ್ಪ. ನಾನು ಹೋಗಿ ರಾಜವೈದ್ಯರನ್ನ ಕರ್ಕೊಂಡು ಬರ್ತೀನಿ. ಮಗನೇ ಧೀರಸೇನ, ಈಗ ಸಮಯವಿಲ್ಲ. ಹೀಗೆ ಹೇಳ್ತಾ ರಾಜ ವೀರೇಂದ್ರ ತನ್ನ ದೇಹದಲ್ಲಿ ಅಡಗಿಸಿದ್ದ ಹಳೆಯ ರಹಸ್ಯಮಯ ಪುಸ್ತಕವನ್ನು ಹೊರತೆಗೆದು ಧೀರಸೇನನಿಗೆ ಹೇಳಿದ, ಈಗ ಈ ಪುಸ್ತಕ ಮಾತ್ರ ನಿನ್ನನ್ನು ಮತ್ತು ಸಂಪೂರ್ಣ ವೈಭವ ನಗರವನ್ನು ರಕ್ಷಿಸಬಹುದು. ಧೀರಸೇನ, ಇದರಲ್ಲಿ ಶಕ್ತಿ, ಜ್ಞಾನ, ರಹಸ್ಯಗಳು ಮತ್ತು ವಿನಾಶದ ರಹಸ್ಯವಿದೆ. ಆದರೆ ನೆನಪಿಟ್ಟುಕೋ, ಯಜುವೇಂದ್ರ ಮತ್ತು ನಾಗೇಂದ್ರರಂತಹ ಸರ್ಪಗಳು ಕೂಡ ಇದನ್ನ ಹುಡುಕುತ್ತಿವೆ. ಅವರಿಗೆ ಏನಾದ್ರೂ ಈ ಪುಸ್ತಕ ಸಿಕ್ಕರೆ. ಆದ್ರೆ ಅಪ್ಪ, ಧೀರಸೇನ ಏನನ್ನೂ ಕೇಳುವ ಮುಂಚೆ ರಾಜ ವೀರೇಂದ್ರ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿದ. ಇಲ್ಲ ಅಪ್ಪ ಅಂತ ಹೇಳಿ ಧೀರಸೇನ ಕೋಣೆಯಿಂದ ಓಡಿ ಹೋದ. ಆದರೆ ಆಗ ನಾಗೇಂದ್ರ ಮತ್ತು ಯಜ್ವೇಂದ್ರರ ಸೈನಿಕರು ಅವರನ್ನು ಎಲ್ಲಾ ಕಡೆಯಿಂದ ಸುತ್ತು ಹಾಕಿದ್ರು. ನಿನಗೆ ಇಷ್ಟೊಂದು ಅಹಂಕಾರನ? ನೀನು ನಿನ್ನ ಸ್ವಂತ ಅಪ್ಪನನ್ನೇ ಸಾಯಿಸಿದ್ಯಾ, ನೀಚ! ನೀನ್ ಏನ್ ಹೇಳ್ತಾ ಇದ್ಯಾ? ಕಳೆದ ಕೆಲವು ವರ್ಷಗಳಿಂದ ನೀವಿಬ್ರು ವೈಭವ ನಗರದ ಸಿಂಹಾಸನದ ಮೇಲೆ ಕಣ್ಣು ಹಾಕಿದ್ರಿ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನಿಮ್ಮ ಜನರು ನನ್ನ ತಂದೆಗೆ ವಿಷ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮಾತನ್ನು ಕೇಳಿದ್ರೆ ಗೊತ್ತಾಗ್ತಿದೆ. ರಾಜಕುಮಾರ ಧೀರಸೇನ, ಆದರೆ ದುರದೃಷ್ಟವಶಾತ್ ವೈಭವ ನಗರದ ಜನರು ಈಗ ನಾವು ಹೇಳಿದ್ದ ಸತ್ಯವನ್ನ ಮಾತ್ರ ನಂಬುತ್ತಾರೆ. ನಾವು ಅವ್ರಿಗೆ ಹೇಳೋದೇನು? ನೀವೆಲ್ಲರೂ ಏನ್ ನೋಡ್ತಾ ಇದ್ದೀರಾ? ಮೊದಲು ಈ ದುಷ್ಟನ್ನ ಬಂಧಿಸಿ. ಅವನು ಅಧಿಕಾರಕ್ಕೋಸ್ಕರ ತನ್ನ ಅಪ್ಪನನ್ನೇ ಕೊಂದ ದ್ರೋಹಿ. ನಾಗೇಂದ್ರ ಜನರ ಮುಂದೆ ಇದನ್ನು ಹೇಳಿದ ಕೂಡಲೇ ಧೀರಸೇನನನ್ನು ಹಿಡಿದುಕೊಂಡು ಹೋಗಿ ಶಾಶ್ವತವಾಗಿ ಸೆರೆಮನೆಗೆ ಹಾಕಿದ್ರು. ಆಗ ನಾಗೇಂದ್ರನ ಮಗ ರಾಜದತ್ತ ರಾಜಕುಮಾರಿ ಮಣಿಕರ್ಣಿಕಾಳನ್ನು ಬಲವಂತವಾಗಿ ತನ್ನ ಕೋಣೆಗೆ ಕರೆದುಕೊಂಡು ಹೋದ. ರಾಜಕುಮಾರನಾಗಿದ್ರು ನನಗೆ ಎಂತಹ ದುರದೃಷ್ಟ. ಮೊದಲು ನನ್ನ ತಾಯಿ ನನಗೆ ಜನ್ಮ ನೀಡಿ ಸತ್ತು ಹೋದ್ಲು. ನಂತರ ಅಪ್ಪ, ಈಗ ಜೀವಕ್ಕಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸಿದವಳನ್ನು ನನ್ನಿಂದ ಕಸಿದ್ಕೊಂಡ್ರು. ಹೀಗೆ ಹೇಳುತ್ತಾ ಧೀರಸೇನ ತನ್ನ ತಂದೆಯು ಕೊಟ್ಟ ಪುಸ್ತಕವನ್ನು ತನ್ನ ಎದೆಗೆ ಒತ್ತಿಕೊಂಡು ಅಳೋಕೆ ಶುರು ಮಾಡಿದ್ದ. ಆದರೆ ಆಗ ಆ ಪುಸ್ತಕದಿಂದ ಪ್ರಕಾಶಮಾನವಾದ ಚಿನ್ನದ ಬಣ್ಣದ ಶಕ್ತಿ ಹೊರಬರೋಕೆ ಶುರು ಮಾಡಿತ್ತು. ಧೀರಸೇನ ಭಯದಿಂದ ಆ ಪುಸ್ತಕವನ್ನು ದೂರ ಎಸೆದ. ಏನಾಗ್ತಿದೆ? ಈ ಪುಸ್ತಕವು ನನಗೆ ಈ ಪ್ರಕಾಶಮಾನ ಶಕ್ತಿಯನ್ನ ಯಾಕೆ ಕೊಡ್ತಿದೆ? ಧೀರಸೇನನಿಗೆ ಏನು ಅರ್ಥ ಆಗ್ತಾನೆ ಇರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ನೆಲಮಾಳಿಗೆಯಲ್ಲಿ ದೊಡ್ಡ ಸ್ಫೋಟವಾಯಿತು. ಆ ಸ್ಫೋಟದೊಂದಿಗೆ
ಆ ಸಣ್ಣ ಪುಸ್ತಕವು ದೊಡ್ಡ ಪುಸ್ತಕದಷ್ಟು ದೊಡ್ಡದಾಯಿತು. ಅದರ ಬೃಹತ್ ಚಿನ್ನದ ಪುಟಗಳು ಒಂದೊಂದಾಗಿ ತಿರುಗಲು ಪ್ರಾರಂಭಿಸಿದವು ಮತ್ತು ಆ ಪುಟಗಳಲ್ಲಿ ಬರೆದಿದ್ದ ಯುದ್ಧ ಕಲೆಗಳು ತನ್ನಿಂದ ತಾನೇ ಧೀರಸೇನನ ದೇಹಕ್ಕೆ ಪ್ರವೇಶಿಸಲು ಪ್ರಾರಂಭಿಸಿದವು. ಮೊದಲ ಪುಟವು ಚಿನ್ನದ ಅಕ್ಷರದಿಂದ ಕೂಡಿತ್ತು ಮತ್ತು ಅದು ಧೀರಸೇನನ ದೇಹವನ್ನ ಸ್ಪರ್ಶಿಸಿದ ತಕ್ಷಣ ಅಗ್ನಿವಿದ್ಯ ಅವನ ದೇಹಕ್ಕೆ ಪ್ರವೇಶಿಸಲು ಪ್ರಾರಂಭಿಸಿತು. ಮುಂದಿನ ಪುಟ ತೆರೆದ ಕೂಡಲೇ ದೊಡ್ಡ ಕೆಂಪು ಮಡಕೆ ತಿರುಗೋಕೆ ಶುರುವಾಯಿತು. ಧೀರಸೇನ ಅದರ ಮುಂದೆ ಸರಿದು ಅದನ್ನು ಮುಟ್ಟಿದ ತಕ್ಷಣ ನೀಲಿ ಬಣ್ಣದ ಹೊಳೆಯುವ ಭಸ್ಮವು ಅವನ ಸಂಪೂರ್ಣ ದೇಹವನ್ನು ಆವರಿಸಿತು. ಇದರ ನಂತರ ಒಂದೊಂದಾಗಿ ಔಷಧೀಯ ಜ್ಞಾನ, ವಜ್ರಾಸ್ತ್ರದ ಜ್ಞಾನ, ತಕ್ಷಕ ನಾಗಜ್ಞಾನ, ತ್ರಿಶೂಲದ ಜ್ಞಾನ, ಅಮೃತದ ಜ್ಞಾನ ಎಲ್ಲವೂ ಧೀರಸೇನನ ದೇಹಕ್ಕೆ ಪ್ರವೇಶ ಪಡೆದುಕೊಳ್ತು. ನಾಗೇಂದ್ರ, ನೀನು ಸಾಯೋದಕ್ಕೆ ಸಿದ್ಧನಾಗು. ನಿನ್ನ ಕಾಲ ಧೀರಸೇನ ಬರ್ತಾ ಇದ್ದಾನೆ. ಧೀರಸೇನ ಮುಂದೆ ಸರಿದಾಗ ಆ ಪುಸ್ತಕದ ಕೊನೆಯ ಪುಟ ತೆಗೆದುಕೊಂಡಿತು ಮತ್ತು ಅದರಿಂದ ಬಿಳಿಯಾದ ದಿವ್ಯ ಆತ್ಮ ಹೊರಬಂದಿತು. ನೀನು ನನ್ನ ಶಕ್ತಿಗಳನ್ನು ಪಡೆಯಬೇಕೆಂದರೆ ನೀನು ಅದನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗುತ್ತದೆ. ನಿನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರುವವಳನ್ನು, ಅಂದರೆ ಮಣಿಕರ್ಣಿಕಾಳನ್ನು. ಏನು? ಒಂದು ಕಡೆ ಧೀರಸೇನೆಗೆ ಮಣಿಕರ್ಣಿಗಳನ್ನು ಹಾಗೂ ವೈಭವ ನಗರವನ್ನು ಕಾಪಾಡಲು ಸಹಾಯ ಮಾಡುವಂತ ಪುಸ್ತಕದಲ್ಲಿದ್ದ ದೈವಿಕ ಶಕ್ತಿ, ಇನ್ನೊಂದು ಕಡೆ ಮಣಿಕರ್ಣಿಗಳನ್ನೇ ಬಿಟ್ಟು ಬಿಡಬೇಕು. ಹಾಗಾದರೆ ಧೀರಸೇನ ಈಗ ಏನ್ ಮಾಡ್ತಾನೆ? ಅವನಿಗೆ ತನ್ನ ಸ್ವಾತಂತ್ರ್ಯ ಮುಖ್ಯವೋ ಅಥವಾ ಪ್ರೀತಿಯೋ? ಧೀರಸೇನ ಮತ್ತೆ ಮಣಿಕರ್ಣಿಕಾ ಮುಂದೆ ಮತ್ತೆ ಒಂದಾಗಬಹುದಾ? ಅವನು ತನ್ನ ತಂದೆಯ ಬರ್ಬರ ಸಾವಿಗೆ ಕಾರಣರಾದ ನಾಗೇಂದ್ರ ಮತ್ತೆ ಯಜ್ವೇಂದ್ರನ ಮೇಲೆ ಸೇಡನ್ನು ಹೇಗೆ ತೀರಿಸಿಕೊಳ್ತಾನೆ? ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಾ? ಈಗಲೇ ಕೇಳಿ ಧೀರಸೇನನ ಅದ್ಭುತವಾದ ಕಥೆ, ಮಹಾಕಥೆ, ಓನ್ಲಿ ಆನ್ ಪಾಕೆಟ್ FM.